ನಮಸ್ಕಾರ ರೀ. ನಮ್ಮಂದಿಗೆ ನಾವು ಇವತ್ತ ನಮ್ಮ ದ್ವಿಚಕ್ರ ವಾಹನ ತಗೊಂಡ ಊರಿಗೆ ಹೊಂಟಿದ್ದೆ. ಊರಿಗೆ ಹೋಗುವಾಗ ಇಲ್ಲೇ ಢವಳೇಶ್ವರ ಅಂತ ಊರ್ ಐತತ್ತ. ಇಲ್ಲೇನು ಒಂದ ಗುಡಿ ಐತಿ ಅಂತ, ಅದ್ರದ್ದೇನೋ ವಿಶೇಷ ಐತಿ. ಎಲ್ಲರೂ ಸೇರಿ ನೋಡೋಣ ನಡ್ರಿ ಯಾವ ತರ ಐತಿ ಅದು. ಇದು ಘಟಪ್ರಭಾ ನದಿ 2019ರಾಗ ಘಟಪ್ರಭಾ ನದಿಯಿಂದ ಎಲ್ಲ ಮುಳುಗಡೆ ಆಗ್ಬಿಟ್ಟಿತ್ತಂತ. ಅದು ಮೊದಲನೇ ಗುಡಿ ಯಾವ ತರ ಐತಿ ಅಂತ ನೋಡ್ ನಡ್ರಿ. ನೋಡ್ರಿ ಇಲ್ಲಿ 2019ರಾಗ ಪ್ರವಾಹ ಬಂದಿದ್ದಕ್ಕೆ ಯಾವ ರೀತಿ ಇಡೀ ಗ್ರಾಮನ ಮುಚ್ಚಿ ಹೋಗಿತ್ತಂತ. ಇದು ಇಡೀ ಗ್ರಾಮನ ಮುಳುಗಿ ಹೋಗಿದ್ದೆ. ಅದ್ರ ಸಲುವಾಗಿ ಎಲ್ಲ ನಾಶ ಆಗೈತಿ ಇಲ್ಲಿ. ಬರ್ರಿ ಆ ಗುಡಿ ಎಲ್ಲೈತಿ ಅಂತ ನೋಡಾಕ ಹೋಗುನು. ಇಲ್ಲಿ ಕಾಣತೈತ್ಲೆ ಅದೇ ಮೊದಲನೇ ಗುಡಿ. ಈ ಗುಡಿಯಾಗ ಮೊದಲ ಮೂರ್ತಿ ಇತ್ತಂತದು. ಊರಾಗ ಇಲ್ಲೇನ ಹನುಮಂತೇವ್ರ ಗುಡಿ ಐತತ್ತ. ಈ ಹನುಮಂತೇವ್ರ ಅಂತ ಕರೀದಿಲ್ಲತ್ತ. ಯಾಕಂದ್ರ ಇಲ್ಲಿರೋ ಹನುಮಂತೇವ್ರ ಮೂರ್ತಿ ತಾನಾಗೇನ ಉದ್ಭವ ಆಗಿತ್ತತ್ತ. ಅದರ ಸಲುವಾಗಿ ಈ ಗುಡಿಗೆ ಹುಳಿಮುಟ್ಟದ ರಂಗೇಶ್ವರ ಅಂತ ಕರೀತಾರು. ಇಲ್ಲಿರುವ ಮೂರ್ತಿ ಪೂರ್ತಿ ಮುಳುಗಡೆ ಆಗಂತಲೇ ಎಲ್ಲ ಗ್ರಾಮಸ್ಥರು ಕೂಡಿ ಹೊಸ ಗುಡಿ ಮಾಡಿ ಅಲ್ಲಿ ಹೋಗಿ ಮೂರ್ತಿಯನ್ನು ಕುಣಿಸಿದಾರಂತ. ಇದು ಊರ 2019ರಾಗ ಮುಚ್ಚಿ ಹೋಗಿತ್ತಂತ. ಅದಕ್ಕೆ ಇದನ್ನ ಬೇರೆ ಕಡೆ ಊರು ಮಾಡ್ಯಾರ. ಮತ್ತಿಲ್ಲಿ ಇದು ಎಲ್ಲೈತೆ ಅಂತ ನೋಡು. ಬರೀ ಅದು ಗುಡಿ ತೋರಿಸ್ತೀನಿ. ಹಳ್ಳಿ ಢವಳೇಶ್ವರ ಮುಳುಗಡೆ ಆಗಂತಲೇ ಆ ಮೂರ್ತಿನ ತಂದ ಈ ಗುಡಿಯಾಗ ಕುಣಿಸಿದಾರು. ಇದೇ ಆ ಮೂರ್ತಿ. ಯಾವುದೇ ತರದ ಮೂರ್ತಿ ಕೆತ್ತನೆಗೆ ಬಳಸುವ ಆಯುಧಗಳನ್ನು ಉಪಯೋಗಿಸಿದೆ. ಸ್ವಯಂ ತಾನ ಉದ್ಭವಗೊಂಡೈತೆ ಇದು.